ಆರೋಪಿ ಶ್ವೇತಾಗೌಡ ವಿಚಾರಣೆ ವೇಳೆ ಬಂದಂತ ಈ ಬೆಳವಣಿಗೆ ಇದೆಯಲ್ಲ, ಗುಲಾಬ್ ಜಾಮೂನ್ ಅಂತ ವರ್ತೂರ್ ಪ್ರಕಾಶ್ ಫೋನ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದಾರೆ. ಉಂಗುರ ಫೋಟೋವನ್ನ ಕಳುಹಿಸಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಿದ್ದು ವರ್ತೂರ್ ಪ್ರಕಾಶ್. ಶ್ವೇತಾಗೌಡ ಬಳಿಯೇ ಲಕ್ಷ ಹಣವನ್ನ ಪಡೆದಿದ್ದಾರಂತೆ ವರ್ತೂರ್ ಪ್ರಕಾಶ್. ಶ್ವೇತಾಗೌಡ ಬಳಿ ಒಂದು ಉಂಗುರ, 3 ಬ್ರೇಸ್ಲೆಟ್, ಒಂದು ಉಂಗುರ ಸೇರಿ ಅಕೌಂಟ್ಗೆ 10 ಲಕ್ಷ ಹಾಕಿಸಿಕೊಂಡಿದ್ರಂತೆ ಮಾಜಿ ಸಚಿವ. ಶ್ವೇತಾಗೌಡಗೆ ವರ್ತೂರ್ ಪ್ರಕಾಶ್ ಕಳಿಸಿರುವಂತಹ ಸಂದೇಶಗಳು ಈಗ ವೈರಲ್ ಆಗ್ತಾ ಇದೆ. ಗುಲಾಬ್ ಜಾಮೂನ್ ಅಂತ ಯಾಕೆ ಇಟ್ಕೊಳ್ಬೇಕು ಒಬ್ಬ ಸಮಾಜ ಸೇವಕಿ, ಒಬ್ಬ ಮಾಜಿ ಸಚಿವರ ಫೋನ್ ನಂಬರ್ ಅನ್ನ? ಇದಕ್ಕಿಂತಲೂ ಮುಂದೆ ಹೋದಂಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಕೇವಲ ಇವರೊಬ್ಬರದೇ ಗುಲಾಬ್ ಜಾಮೂನ್ ಅಲ್ಲ, ಇನ್ನು ಮೈಸೂರು ಪಾಕು ಇದ್ದಾರೆ, ಅದರಲ್ಲಿ ಇನ್ನು ರಸಗುಲ್ಲಾನು ಇದ್ದಾರೆ, ಧಾರವಾಡ ಪೇಡ ಯಾರಾದ್ರೂ ಇದಾರ ಗೊತ್ತಿಲ್ಲ, ಗೋಕಾಕ್ ಕರ್ದಂಟೆ ಯಾರಾದ್ರೂ ಇದಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಇವರೊಬ್ರು ಈಗ ಸಿಗ್ತಾ ಇರುವಂಥದ್ದು ಗುಲಾಬ್ ಜಾಮೂನ್ ಅಂತೆ ಇವರು. ಇನ್ನು ರಸಗುಲ್ಲ ಯಾರೋ, ಮೈಸೂರು ಪಾಕ್ ಯಾರೋ ಗೊತ್ತಿಲ್ಲ. ಸದ್ಯಕ್ಕೆ ಒಂದೊಂದು ಹೆಸರನ್ನ ಒಂದೊಂದು ಈ ರೀತಿಯಾಗೂ ಇಟ್ಕೊಳ್ಬಹುದಾ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇಟ್ಕೊಳ್ತಿದ್ರೇನೋ ನಮಗೆ ಗೊತ್ತಿಲ್ಲ, ಬಟ್ ಈಗ ಬೆಳಕಿಗೆ ಬರ್ತಾ ಇದೆ ಈ ಪ್ರಕರಣ. ಅಲ್ಲಿ ನೋಡಿದ್ರೆ 2.5 ಕೋಟಿ ವಂಚನೆ ಆಗಿದೆ, ಚಿನ್ನಾಭರಣಗಳನ್ನು ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವರ್ತೂರ್ ಪ್ರಕಾಶ್ ಅವರ ಹೆಸರನ್ನ ಹೇಳ್ಕೊಂಡು ಅವ್ರ ಮನೆ ಅಡ್ರೆಸ್ ಅನ್ನ ಕೊಟ್ಕೊಂಡು ಅಂತ ಹೇಳಿ. ಇದರ ಮುಂದುವರೆದ ಭಾಗದಲ್ಲಿ ವಂಚಕಿ ಶ್ವೇತಾಗೌಡ ಮೊಬೈಲ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಹಾನಿ ಕೂಡ ಈಗ ಬರ್ತಾ ಇದೆ. ಗುಲಾಬ್ ಜಾಮೂನ್ ಅಂತ ವರ್ತೂರ್ ಪ್ರಕಾಶ್ ನಂಬರ್ ಸೇವ್ ಆಗಿದ್ರೆ, ಮೈಸೂರು ಪಾಕ್, ರಸಗುಲ್ಲಾ ಅಂತ ಒಬ್ಬೊಬ್ಬರ ನಂಬರ್ ಕೂಡ ಸೇವ್ ಆಗಿದೆ ಅಂತೆ. ಅದರಲ್ಲಿ ಒಮ್ಮೆ ಬಟ್ಟೆ ಅಂಗಡಿಗೆ ಹೋದ್ರೆ ಲಕ್ಷ ಖರ್ಚು ಮಾಡ್ತಾ ಇದ್ದಿದ್ದಂತೆ. ಇದೆಲ್ಲಿಂದ ಬರ್ತಾ ಇತ್ತು? ಒಂದು ಶರ್ಟ್ಗೆ 50,000ದಂತೆ ಖರೀದಿ ಮಾಡ್ತಾ ಇದ್ರಂತೆ. ಒಂದು ಶರ್ಟಿಗೆ ವರ್ಷಕ್ಕೂ ತಗೊಳ್ಳಲ್ಲ. ಒಮ್ಮೆ 7 ಲಕ್ಷಕ್ಕೆ ಬಟ್ಟೆ ಖರೀದಿ ಮಾಡಿದ್ರಂತೆ. 7 ಲಕ್ಷಕ್ಕ ಫ್ಲೈಟ್ನಲ್ಲೇ ಓಡಾಟ, ಆನ್ಲೈನ್ನಲ್ಲೇ ಲಕ್ಷಗಟ್ಟಲೆ ಫುಡ್ ಆರ್ಡರ್. ದುಡಿದು ತಿನ್ನೋದಾಗಿದ್ದಿದ್ರೆ ಹಿಂಗೆಲ್ಲಿ ಖರ್ಚು ಮಾಡ್ತಾರೆ ಯಾರಾದರೂ? ದುಡ್ಡು ತಿನ್ನೋರು ಇಷ್ಟೊಂದು ಖರ್ಚು ಮಾಡೋದಿಲ್ವೇನೋ? ಹಿಂಗೆ ಬರುತ್ತೆ ಇದೆಲ್ಲ ದುಡ್ಡು. ಉಳಿದವ್ರಿಗೆಲ್ಲ IT ಅವ್ರು ನೋಟಿಸ್ ಮೇಲೆ ನೋಟಿಸನ್ನು ಕೊಡ್ತಾರೆ. ಈ ಶಾಪಿಂಗ್ ಮಾಡೋರು ಇಷ್ಟಿಷ್ಟೆಲ್ಲ ಖರೀದಿ ಮಾಡ್ತಾರಲ್ಲ, ಇವ್ರಿಗೆ ಯಾರು ನೋಟಿಸ್ ಕೊಡಲ್ವಾ IT ಅವರು? ಅಥವಾ ಅವ್ರ ಲೆಕ್ಕನೇ ಸಿಗೋದಿಲ್ವಾ? ಇನ್ಮೇಲೆ ಖರೀದಿ ಮಾಡಬೇಕಾದ್ರೂ ಕೂಡ ತಮ್ಮ ಪ್ಯಾನ್ ಕಾರ್ಡನ್ನು ಹಾಕ್ಬಿಟ್ಟು ಖರೀದಿ ಮಾಡೋಕೆ ಹಚ್ಚಿ, ಅವಾಗ ಎಲ್ಲರ ಲೆಕ್ಕ ಸಿಗುತ್ತೆ ಯಾರ್ಯಾರು ಏನೇನು ಖರೀದಿ ಮಾಡ್ತಾರಂತ ಹೇಳಿ. ಅವ್ರವ್ರು ಇದರಲ್ಲಿ ಗೊತ್ತಾಗತ್ತೆ. ಕಾರಣ ಕ್ಯಾಶ್ ವ್ಯವಹಾರಗಳು ನಡೆಯುತ್ತೆ, ಬಿಲ್ ಕೊಡ್ತಾರೆ, ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ನಡೆಯೋದೇ ಅದೇ ಅಲ್ವಾ? ಇನ್ಮೇಲೆ ಪ್ರತಿಯೊಂದು ಶಾಪಿಂಗಲ್ಲಿ ಇಷ್ಟು ದುಡ್ಡಿನ ನಂತರ ಏನೇ ಆದರೂ ಕೂಡ ಪ್ಯಾನ್ ಕಾರ್ಡ್ ಹಾಕಬೇಕು ಅಂತ ಮಾಡಿಸ್ಬಿಡಿ, ಕರೆಕ್ಟ್ ಆಗುತ್ತೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದರು. ಉಮೇಶ್, ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಈ ಗುಲಾಬ್ ಜಾಮೂನು, ಮೈಸೂರು ಪಾಕು, ರಸಗುಲ್ಲಾ ಅನ್ನುವಂಥದ್ದನ್ನು ಇಟ್ಕೊಳ್ತಾ ಇದ್ರೆ ಯಾಕೋ ಒಂದು ರೀತಿಯಾಗಿ ಬೇರೆ ಪ್ರಕರಣದ ರೀತಿಯಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಆವಾಗ ಕೆಲವು ಆರೋಪಗಳು ಕೇಳಿ ಬರುತ್ತೆ. ಇಂಥದ್ರಿಂದಾಗಿ ನಾವು ವಂಚನೆಗೆ ಒಳಗಾಗ್ಬಿಟ್ವಿ, ನಾವು ಅವ್ರಿಗೆ ದುಡ್ಡು ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತು, ನಮ್ಮ ಫೋಟೋ ವಿಡಿಯೋ ಅವ್ರ ಹತ್ರ ಇದೆ, ಸೊ ಹಾಗಾಗಿ ಇಂಥದ್ರಲ್ಲಿ ನಾವು ತಗಲಾಕೊಳ್ತಾ ಇದ್ದೀವಿ ಅಂಥೇಳಿ ಈ ಹೆಸರುಗಳನ್ನು ಸೇವ್ ಮಾಡಿ ಇಟ್ಕೊಂಡಿರೋದು ನೋಡ್ತಾ ಇದ್ರೆ ಯಾಕೋ ಆ ದಿಕ್ಕಿನತ್ತ ಈ ಅನುಮಾನ ಬರ್ತಾ ಇದೆ ಈ ಪ್ರಕರಣದ ಬಗ್ಗೆ. ಖಂಡಿತವಾಗ್ಲೂ ಪೊಲೀಸರದ್ದು ಕೂಡ ಅದೇ ಗುಮಾನಿ ಇರುವಂಥದ್ದು. ಯಾಕೆಂದರೆ ಆಕೆ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿರುವಂಥ ಉದ್ಯಮಿಗಳು, ರಾಜಕಾರಣಿಗಳ ಹೆಸರುಗಳನ್ನು, ಫೋನ್ ನಂಬರ್ಗಳ ಹೆಸರು ಅಂದರೆ ಗುಲಾಬ್ ಜಾಮೂನ್ ಆಗಿರ್ಬೋದು, ಮೈಸೂರು ಪಾಕು, ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳನ್ನು ಈ ಗಣ್ಯ ವ್ಯಕ್ತಿಗಳ ನಮ್ಮ ಫೋನ್ ನಂಬರ್ಗಳನ್ನ ಆಕೆ ಸೇವ್ ಮಾಡ್ಕೊಂಡಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಶ್ವೇತಾಗೌಡರ ಲೈಫ್ ಸ್ಟೈಲ್ ಏನಿತ್ತು ಅದನ್ನು ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಆಕೆ ಒಮ್ಮೆ ಶಾಪಿಂಗ್ ಹೋದರೆ ಕನಿಷ್ಠ 50,000 ರೂಪಾಯಿ ಮೇಲ್ಪಟ್ಟು ಆಕೆ ಬಟ್ಟೆ ಖರೀದಿ ಮಾಡ್ತಿದ್ಲು. ಅದು 7 ಲಕ್ಷದ ತನಕ ಒಮ್ಮೆಲೆ ಬಟ್ಟೆಗೆ ಖರೀದಿ ಮಾಡಿರುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದನ್ನು ಹೊರತುಪಡಿಸಿ ಈಕೆ ಟ್ರಾವೆಲ್ ಮಾಡುವಂಥದ್ದೆಲ್ಲ ಬರೀ ಫ್ಲೈಟಲ್ಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡಿದ್ದಾಳೆ. ಮತ್ತು ಆಕೆ ನಗರದಲ್ಲಿರುವಂಥ ಐಷಾರಾಮಿ ಹೋಟೆಲ್ಗಳಿಂದ ಬೇಕಾದ ಫುಡ್ಡನ್ನು ಮನೆಗೆ ಆರ್ಡರ್ ಮಾಡ್ಕೋತಾ ಇದ್ಲು. ಅದು ಲಕ್ಷ ಲೆವೆಲ್ ತನಕ ಕೂಡ ಆಕೆ ಫುಡ್ಡನ್ನು ಆರ್ಡರ್ ಮಾಡ್ಕೊಂಡಿರುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಈಕೆಗೆ ಆದಾಯದ ಮೂಲ ಏನು, ಇಷ್ಟೊಂದು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ತಿದ್ದಾಳೆ ಅಂದರೆ ಆಕೆ ಆದಾಯ ಮೂಲ ಏನು ಅನ್ನೋ ಕೂಡ ಪೊಲೀಸರಿಗೆ ಹಲವು ಅನುಮಾನಗಳು ಕಳೆ ಹಾಕಿ ಬಂದಿರುವಂಥದ್ದು. ಅದ್ರ ಜೊತೆಗೆ ಈಕೆ ಏನು ಫೋನ್ ನಂಬರ್ಗಳೇನು ಸೇವ್ ಮಾಡ್ಕೊಂಡಿದ್ದಾರೆ ಗಣ್ಯ ವ್ಯಕ್ತಿಗಳದ್ದು, ಅವ್ರಿಗೆ ಈಕೆಗೆ ಏನು ಸಂಬಂಧ, ಯಾಕೆ ಈಕೆ ಫೋನ್ ನಂಬರನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಸೇವ್ ಮಾಡ್ಕೊಂಡಿದ್ದಾಳೆ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಅದನ್ನು ಸದ್ಯಕ್ಕೀಗ ಪ್ರಾಥಮಿಕವಾಗಿ ತನಿಖೆ ಮಾಡಿ ಅದನ್ನು ಪಕ್ಕಕ್ಕಿಟ್ಟು ನಂತರದಲ್ಲಿ ಈಗ ಮೊದಲಿಗೆ ಚಿನ್ನಾಭರಣ ವಂಚನೆ ಏನಿದೆ ಆ ಪ್ರಕರಣದಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಈಗ ಅದರ ಪೂರಕವೆಂಬಂತೆ ವರ್ತೂರ್ ಪ್ರಕಾಶ್ಗೆ ಮತ್ತು ಈಕೆಗೆ ಇರುವಂಥ ಪರಿಚಯ ಹೇಗೆ, ಇವರಿಬ್ಬರು ಎಷ್ಟು ತಿಂಗಳಿಂದ ಪರಿಚಯ, ಮತ್ತು ಈ ಚಿನ್ನಾಭರಣ ವಂಚನೆ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ವಿಚಾರಣೆ ಮಾಡಿದ ನಂತರದಲ್ಲಿ ಮುಂದುವರೆದ ತನಿಖೆ ಭಾಗವಾಗಿ ಈಕೆ ಲೈಫ್ ಸ್ಟೈಲು ಮತ್ತು ಯಾರಿಗಾದ್ರೂ ಈ ರೀತಿಯಾಗಿ ಮತ್ತೆ ವಂಚನೆ ಮಾಡಿದಾಳ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ.
ಬಟ್ ಉಮೇಶ್, ಈಗ ವರ್ತೂರ್ ಪ್ರಕಾಶ್ ಅವರು ಅವ್ರ ಮಗನ ಎಲ್ಲ ಬೆಳವಣಿಗೆಗಳು ಬರ್ತಾ ಇದೆ. ಶ್ವೇತಾ ಗೌಡ ಏನ್ ಮೆಸೇಜ್ ಮಾಡಿದ್ರೆ ಇವೆಲ್ಲ ಬರ್ತಾ ಇದೆ. ಶ್ವೇತಾ ಗೌಡ ಯಾರು, ಎಲ್ಲಿ ಅವರು, ಅವ್ರಿಗೇನಾದ್ರು ರಿಲೇಷನ್ಸ್ ಇದ್ದಾರಾ? ಇವರು ಬಂದಿರೋದಾದ್ರೂ ಎಲ್ಲಿಂದ? ಈ ವರ್ತೂರ್ ಪ್ರಕಾಶ್ ಅವ್ರನ್ನ ಸಮಾಜ ಸೇವಿಕೆ ಅಂತಂದ್ರಲ್ಲ, ಏನ್ ಸಮಾಜವನ್ನ ಸೇವನೆ ಮಾಡಿ ಬಂದಿರೋದು ಇವರು? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಪೊಲೀಸರಿಗೆ? ಪೊಲೀಸರಿಗೆ ಸದ್ಯದ ಮಾಹಿತಿ ಪ್ರಕಾರ ಆಕೆ ಬೆಂಗಳೂರು ಮೂಲದವಳೆ ಅಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಆದರೆ ಆಕೆ ಈ ಹಿಂದೆ ಏನು ಬಿಸ್ನೆಸ್ ಮಾಡ್ತಿದ್ಲು ಅಥವಾ ಯಾರ ಸಂಪರ್ಕದಲ್ಲಿದ್ಲು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಅಷ್ಟು ಸ್ಪಷ್ಟತೆ ಇಲ್ಲ. ಈ ಪ್ರಕರಣದಲ್ಲಿ ಯಾವಾಗ 2,47,00,000 ಚಿನ್ನಾಭರಣ ವಂಚನೆ ಆಯಿತೋ ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತಾ ಇರುವಂಥದ್ದು. ಆದರೆ ವರ್ತೂರ್ ಪ್ರಕಾಶ್ ಈ ಪ್ರಕರಣ ಬೆಳಕಿಗೆ ಬಂದಿದ್ದ ದಿವಸನೇ ಒಂದು ಮಾತನ್ನು ಹೇಳಿದರು. ಅಂದರೆ ಈಕೆ ಸಮಾಜ ಸೇವಕಿ ಅಂತ ನನ್ನ ಮನೆಗೆ ಬಂದು ಪರಿಚಯ ಆದ್ಲು, ಹಾಗಾಗಿ 1-2 ಬಾರಿ ಅವರನ್ನ ಮುಖ ನೋಡಿದ್ದೀನಿ ಹೊರತುಪಡಿಸಿ ಬೇರೆ ಯಾವುದೇ ನಮ್ಮಿಬ್ಬರ ಮಧ್ಯೆ ಸಂಪರ್ಕ ಅಥವಾ ಪರಿಚಯ ಇಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ಪೊಲೀಸರ ತನಿಖೆಯಲ್ಲಿ ಇವರಿಬ್ಬರದು ಬೇರೆ ಬೇರೆ ರೀತಿಯ ವ್ಯವಹಾರಗಳಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು. ಅದಕ್ಕೆ ಪೂರಕ ಸಾಕ್ಷ್ಯಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಮತ್ತು ಆಕೆ ಮೊಬೈಲಲ್ಲಿ ಇರುವಂಥದ್ದು ಆ ನಂಬರ್ಗಳಾಗಿರ್ಬೋದು, ಕೆಲವು ಫೋಟೋಸು ವೀಡಿಯೋಸನ್ನೆಲ್ಲ ನೋಡ್ತಾ ಇದ್ದರೆ ಆಕೆ ಬೇರೆ ಏನಾದರೂ ವ್ಯವಹಾರಗಳು ಮಾಡ್ತಿದ್ದಾಳ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಹಾಗಾಗಿ ಪೊಲೀಸರು ಈ ಪ್ರಕರಣವನ್ನು ಕಂಪ್ಲೀಟ್ ಮಾಡಿದ ನಂತರದಲ್ಲಿ ಬೇರೆ ಪ್ರಕರಣಗಳ ಕಡೆ ಮುಖ ಮಾಡುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ವರ್ತೂರ್ ಪ್ರಕಾಶ್ ಪಾತ್ರದ ಬಗ್ಗೆ ಮತ್ತು ಚಿನ್ನಾಭರಣ ವಂಚನೆ ಏನು ಪ್ರಕರಣ ಬರೀ ಇದೊಂದು ಪ್ರಕರಣದ ಬಗ್ಗೆ ಮಾತ್ರ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿದ ನಂತರದಲ್ಲಿ ಯಾರ್ಯಾರ ಪಾತ್ರ ಏನು, ಈ ಅಮೌಂಟಲ್ಲಿ ಎಷ್ಟೆಲ್ಲ ದುರ್ಬಳಕೆ ಆಗಿದೆ ಅನ್ನೋದ್ರ ಗೊತ್ತಾಗಬೇಕಾಗಿದೆ. ಗೊತ್ತಾದ ನಂತರವೇ ಆಕೆಯ ಅಸಲಿ ಹಿಂದಿನ ಬ್ಯಾಕ್ಗ್ರೌಂಡ್ ಏನು, ಆಕೆ ಈ ಹಿಂದೆ ಏನು ಕೆಲಸ ಮಾಡ್ತಿದ್ಲು, ಈ ಹಿಂದೆ ಏನಾದರೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾಳ, ಉದ್ಯಮಿಗಳು, ರಾಜಕಾರಣಿಗಳು ಈಕೆ ಸಂಪರ್ಕದಲ್ಲಿದ್ದರೆ ಯಾವ ಕಾರಣಕ್ಕೆ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆ ನಂತರದಲ್ಲಿ ವಿಚಾರಣೆ ಆಗಬೇಕಾಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಯಾರಾದರೂ ಈ ರೀತಿಯಾಗಿ ಗುಲಾಬ್ ಜಾಮೂನು, ಮೈಸೂರು ಪಾಕು, ರಸಗುಲ್ಲ ಈ ಥರ ಹೆಸರನ್ನು ಹೇಗೆ ಸೇವ್ ಮಾಡ್ಕೊಳ್ಳೋಕ್ಕಾಗತ್ತೆ? ಆಪ್ತರಲ್ಲಿ ಅತ್ಯಾಪ್ತರು ಗಂಡ ಹೆಂಡ್ತಿಗಾದ್ರೂ ಹಿಂಗೆ ಇಟ್ಕೊಂಡಿರ್ತಾರೋ ಇಲ್ಲೋ ನಂಗೆ ಡೌಟಪ್ಪ. ಗಂಡ ತನ್ನ ಹೆಂಡತಿನ ಹೆಸರಾದರೂ ಹಿಂಗೆ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಇದ್ಯಾಕೋ ಬೇರೆ ರೀತಿಯಲ್ಲಿ ಪ್ರಕರಣ ಕಾಣಿಸಿಕೊಳ್ತಾ ಇದೆ. ಯಾರಾದರೂ ಒಬ್ಬ ಸಮಾಜ ಸೇವಕಿ, ಒಬ್ಬ ಮಾಜಿ ಸಚಿವರ ಹೆಸರನ್ನು ಈ ರೀತಿ ಸೇವ್ ಮಾಡ್ಕೊಳ್ಳೋಕ್ಕಾಗತ್ತಾ? ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರಕರಣ. ಗೊತ್ತಿಲ್ಲ ಪೊಲೀಸರು ಹೇಗೆ ಯಾವ ರೀತಿಯಾಗಿ ಇದನ್ನು ತನಿಖೆಯನ್ನು ಮಾಡ್ತಾರೆ, ಇನ್ನೇನೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಜೊತೆಗೆ ಶ್ವೇತಾ ಗೌಡ ಹಿನ್ನೆಲೆ ಏನು ಅನ್ನುವಂಥದ್ದು ತಿಳಿಯತ್ತೆ. ಅದು ತಿಳಿಬೇಕಾಗಿದೆ. ಅದನ್ನು ಪೊಲೀಸರೀಗ ತನಿಖೆಯನ್ನು ಮಾಡ್ತಾರೆ.